ಝೆನ್ಜಿ ಎಂದರೆ ಯಾರು? ಆಯ್ಕೆಗಳನ್ನು ನೋಡೋಣ. 2013ರಿಂದ 2024 ನಡುವೆ ಹುಟ್ಟಿದವರು. ಆಯ್ಕೆ 2. 2025ರಿಂದ 2039 ನಡುವೆ ಹುಟ್ಟುವವರು ಅಂತ ಆಯ್ಕೆ ಇದೆ. ಮೊದಲು ಬಜರ್ ಒತ್ತಿದ್ದು ಸೋಮಶೇಖರ್ ಅವರು. ಆಯ್ಕೆ 1. ಆ ನಂತರ ಭೈರೇಗೌಡ. ಆಯ್ಕೆ 1 ಸರ್. ಸೋಮಶೇಖರ್ ಅವರ ಉತ್ತರ ಆಯ್ಕೆ 1. ಆಯ್ಕೆ 1. ತಮ್ಮ ಉತ್ತರ ಆಯ್ಕೆ 1 ಸರ್. ಆಯ್ಕೆ 1. ಆಯ್ಕೆ 3. 1997ರಿಂದ 2012 ನಡುವೆ ಹುಟ್ಟಿದವರು. ಆಯ್ಕೆ 4. 1981ರಿಂದ 96 ನಡುವೆ ಹುಟ್ಟಿದವರು. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ 1997ರಿಂದ 2012 ನಡುವೆ ಯಾರು ಹುಟ್ಟಿದ್ದಾರೆ ಆ ಮಕ್ಕಳನ್ನು ಝೆನ್ಜಿ ತಲೆಮಾರು ಅಂತ ನಾವು ಕರೀತೇವೆ. ಇದು ಮಾನವಶಾಸ್ತ್ರಜ್ಞರಿಗೆ ತೀರಾ ಅಗತ್ಯವಾಗಿರ್ತಕ್ಕಂಥ ಒಂದು ಮಾಹಿತಿ. ಇದು 1981ರಿಂದ 1996 ಹುಟ್ಟಿದವರನ್ನು ಮಿಲೆನಿಯಲ್ಸ್ ಅಂತ ಕರೀತಾರೆ. ಅವರನ್ನು 1997ರಿಂದ 2010 ಹುಟ್ಟಿದವರನ್ನು ಜನರೇಷನ್ ಝೆಡ್ ಅಂತ ಕರೀತಾರೆ. 2011ರಿಂದ 24 ಹುಟ್ಟೋವರನ್ನು ಜನರೇಷನ್ ಆಲ್ಫಾ ಅಂತ ಕರೆದರೆ, 25ರಿಂದ 39 ಹುಟ್ಟುವ ಮಕ್ಕಳನ್ನು ಜನರೇಷನ್ ಬೀಟಾ ಅಂತ ಕರೀತಾರೆ. ಈ ರೀತಿ ವಿವಿಧ ವರ್ಷಗಳ ನಡುವೆ, ವಿವಿಧ ಕಾಲಮಾನದ ನಡುವೆ ಹುಟ್ಟಿದ ಮಕ್ಕಳಿಗೆ ವಿವಿಧ ಹೆಸರನ್ನು ಅವರು ಕೊಟ್ಟಿದ್ದಾರೆ. ಇದು ಯಾಕೆ ಈ ಥರ ಎಲ್ಲ ಕೊಡಬೇಕಾಯಿತು ಅಂತ ಹೇಳ್ತಂದರೆ, ನಮ್ಮ ಅನುಕೂಲತೆಗಳು, ಸಾಮಾಜಿಕ ಅನುಕೂಲತೆಗಳು ಏನಿದೆ, ನಮ್ಮ ಬದುಕು ಏನಿದೆ, ನಮ್ಮ ಮೌಲ್ಯಗಳು ಏನಿದೆ, ಅದು ಒಂದು ತಲೆಮಾರಿಂದ ಮತ್ತೊಂದು ತಲೆಮಾರಿಗೆ ಬದಲಾವಣೆ ಆಗ್ತಾ ಇರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಬದಲಾವಣೆಗಳು ತಲೆಮಾರಿನ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಅಧ್ಯಯನ ಮಾಡಲಿಕ್ಕೆ ಈ ಒಂದು ಮಾಹಿತಿ ತೀರಾ ಅಗತ್ಯವಾಗಿ ಬೇಕಾಗುತ್ತೆ.